ಮೈಸೂರು ಜಿಲ್ಲೆ ಹುಡಸೂರಿನಲ್ಲಿ ದ್ವಾರಕೀಶ್ ಅವರ ಜನನವಾಗಿತ್ತು. ನಟ, ನಿರ್ದೇಶಕ ಹಾಗೆ ನಿರ್ಮಾಪಕರಾಗಿ ಸಾಕಷ್ಟು ಹೆಸರು ಹಾಗೆ ಪ್ರಖ್ಯಾತಿಯನ್ನ ದ್ವಾರಕೀಶ್ ಅವರು ಹೊಂದಿದ್ರು. 1966ರಿಂದ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಸಕ್ರಿಯರಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಂಥವರು. ದ್ವಾರಕೀಶ್ ಚಿತ್ರ ನಿರ್ಮಾಣ ಸಂಸ್ಥೆ ಮೂಲಕ ಹಲವಾರು ಚಿತ್ರಗಳ ನಿರ್ದೇಶನವನ್ನ ಮಾಡಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್ ಸೇರಿ ಹಲವು ನಟರ ಜೊತೆ ಅಭಿನಯವನ್ನ ಕೂಡ ಅವರು ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಮಲಗಿದಲ್ಲೇ ಕೊನೆಯುಸಿರೆಳೆದಿದ್ದಾರೆ ಅನ್ನುವಂತಹ ಮಾಹಿತಿ ಅವರ ಮನೆಯವರಿಂದ ಸಿಕ್ಕಿರುವಂತಹದ್ದು. ಕನ್ನಡದ ಪ್ರಚಂಡ ಕುಳ್ಳ ದ್ವಾರಕೀಶ್ ನಿಧನದ ಬಗ್ಗೆ ಪುತ್ರ ಯೋಗಿ ಅವರು ಈ ಮಾಹಿತಿಯನ್ನು ಅವರು ಹಂಚಿಕೊಂಡಿರ್ತಾರೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆನ ಕೂಡ ಮಾಡಲಾಗುತ್ತೆ. ಕನ್ನಡದ ಕುಳ್ಳನನ್ನ ಸ್ಯಾಂಡಲ್ವುಡ್ ಇವತ್ತು ಕಳೆದುಕೊಂಡಿದೆ. ಇದೊಂದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಸಿಂಗಾಪುರದಲ್ಲಿ ರಾಜ ಕುಳ್ಳ ಪ್ಯಾನ್ ಇಂಡಿಯಾ ಸಿನಿಮಾ ನಿರ್ದೇಶನವನ್ನ ಕೂಡ ಇವರು ಮಾಡಿದ್ರು. ಇವರ ಮೂಲ ಹೆಸರು ಬಂಗಲೆ ಶ್ಯಾಮರಾವ್ ದ್ವಾರಕಾನಾಥ್ ಅಂತ ಸಾಕಷ್ಟು ಪ್ರಖ್ಯಾತಿಯನ್ನ ಇವರು ಹೊಂದಿದ್ರು. 300ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದವರು. ಒಟ್ಟಾರೆ ಹಿರಿಯ ನಟ ನಿರ್ಮಾಪಕ ದ್ವಾರಕೀಶ್ ಇಂದು ಅಗಲಿದ್ದಾರೆ. ಏಪ್ರಿಲ್ 16 ಅವರ ನಿಧನ ಆಗಿರುವಂತಹ ದಿನ ಆಗಿದೆ. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಅವರ ಸಾವು ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ ಅಂತಾನೆ ಹೇಳಬಹುದು. ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನ ಇವರು ಕೊಟ್ಟಿದ್ರು. ಕನ್ನಡ ಹಿಟ್ ಚಿತ್ರಗಳನ್ನ ನೀಡಿದ ಅವರು ಇನ್ನಿಲ್ಲ ಎಂಬ ಸುದ್ದಿ ಸಾಕಷ್ಟು ಅಂದ್ರೆ ಕನ್ನಡ ಕಲಾವಿದರನ್ನ ಈಗ ಸಾಕಷ್ಟು ಒಂಥರ ಸಾಕಷ್ಟು ತುಂಬಲಾರದ ನಷ್ಟ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ ಕನ್ನಡ ಸ್ಯಾಂಡಲ್ವುಡ್ನವರು. ದ್ವಾರಕೀಶ್ ಅವರ ನಿಧನ ವಾರ್ತೆ ತಿಳಿತಾ ಇದ್ದಂತೆ ಕನ್ನಡ ಚಿತ್ರರಂಗ ದಿಗ್ಭ್ರಮೆಯಿಂದ ಕೂಡಿರುವಂಥದ್ದು. ಸಾಕಷ್ಟು ಸೆಲೆಬ್ರಿಟಿಗಳು ಈಗ ಆಗಮಿಸುವಂತಹ ಸಾಧ್ಯತೆ ಇದೆ. ಅವರ ಪಾರ್ಥಿವ ಶರೀರವನ್ನ ದರ್ಶನ ಮಾಡೋದಿಕ್ಕೆ ಸಂತಾಪವನ್ನ ಕೂಡ ಸೂಚಿಸ್ತಾ ಇದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಅವರ ಅಭಿಮಾನಿಗಳು ದೌಡಾಯಿಸುವಂತಹ ಸಾಧ್ಯತೆ ಕೂಡ ಇದೆ. ಸಾಕಷ್ಟು ಬಾರಿ ಫೇಕ್ ನ್ಯೂಸ್ ಅನ್ನ ಕೂಡ ಹಬ್ಬಿಸಲಾಗಿತ್ತು. ಆದರೆ ಇವತ್ತು ನಿಜವಾಗಿಯೂ ಅವರು ನಮ್ಮನ್ನ ಅಗಲಿದ್ದಾರೆ ಅಂತಾನೆ ಹೇಳಬಹುದು. ರಾತ್ರಿ ಲೂಸ್ ಮೋಷನ್ ಆಯಿತು ಅಂತ ರಾತ್ರಿ ನಿದ್ದೆ ಮಾಡಿರಲಿಲ್ಲ. ಅದರ ಜೊತೆಗೆ ಬೆಳಿಗ್ಗೆ ಅವರು ಕಾಫಿ ಕೂಡ ಕುಡ್ದಿರ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ಹೋಗಿ ನೋಡಿದಾಗ ಅವರು ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಅವರ ಮಗನಿಗೆ ಗೊತ್ತಾಗುತ್ತೆ. ಹಾಗೆಯೇ ದ್ವಾರಕೀಶ್ ಅವರು ನಟನಾಗಿ ಚಿತ್ರರಂಗಕ್ಕೆ ಕಾಲಿಟ್ಟವರು. ನಂತರ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಇದೊಂದು ನಿಜವಾಗ್ಲೂ ತುಂಬಾ ಶಾಕಿಂಗ್ ನ್ಯೂಸ್. ಸಾಕಷ್ಟು ಬಾರಿ ನಾವು ಇದೇ ರೀತಿ ಕೇಳ್ಪಟ್ಟಿದ್ವಿ. ಆದ್ರೆ ಇವತ್ತು ನಿಜವಾಗ್ಲೂ ಅವರು ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ನಂಬೋದಿಕ್ಕೆ ನಿಜವಾಗ್ಲೂ ಸಾಧ್ಯ ಆಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ತಾವು ಏನ್ ಹೇಳೋದಿಕ್ಕೆ ಬಯಸ್ತೀರಾ? ನೋಡಿ, ಎಂತ ಸುಖವಾದ ಸಾವು ಅವ್ರಿಗೆ ಸಿಕ್ಕಿದೆ ಅಲ್ವಾ. ಕಾಫಿ ಕುಡಿದು ಮಲಗಿದವರು ಹಾಗೆ ಹೊಟ್ಟೋಗಿದ್ದಾರೆ ಅಂತಂದ್ರೆ ಎಂತ ಸುಖವಾದ ಸಾವಲ್ವಾ. ಒಂದು ವಯಸ್ಸಾದ್ಮೇಲೆ ಆತರ ಒಂದು ಸಹಜವಾದ ಒಂದು ಸಾವು ಬರೋದು ಒಂದು ಪುಣ್ಯಾತ್ಮರಿಗೆ ಅಂತಾನೆ ಹೇಳ್ಬೋದು ಅಲ್ವಾ. ಆ ತರ ಸಾವಿನಲ್ಲೂ ಕೂಡ ಗೆದ್ದವರು ಅಂತ ಹೇಳ್ಬೋದು. ಎಷ್ಟೋ ಸಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅದ್ರಿಂದೆಲ್ಲ ಗೆದ್ದು ಬಂದು ನಾನಿನ್ನೂ ಮಾಡ್ತೀನಿ, ನಾನಿನ್ನೂ ಕೆಲಸ ಮಾಡ್ತೀನಿ ಅಂತ ಹಾರ್ಟ್ ಅಟ್ಯಾಕ್ಗಳು ಆದ್ಮೇಲೆ ಎಷ್ಟೋ ಚಿತ್ರಗಳನ್ನ ಕೊಟ್ರು ಅವರು ಅಲ್ವಾ. ಹಾಗೆ ಇವತ್ತು ಹಾಗೆ ನಂದು ಮುಗೀತು ಕತೆ, ನಾವು ಹೋಗ್ಬೇಕು ಇನ್ನ ಅಂತ ಅಂದ್ಬಿಟ್ಟು ಕಾಫಿ ಕುಟ್ಕೊಂಡು ಎಲ್ಲರಿಗೂ ಬಾಯ್ ಅಂತ ಹೇಳಿದ್ದಾರೆ ಅಂತಂದ್ರೆ ಅವರ ಜೀವನ ಒಂದು ತುಂಬ ಜೀವನ ನಡೆಸಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಇವರೇ ಸದ್ಯದ ಪರಿಸ್ಥಿತಿಯಲ್ಲಿ ನೀವೇನ್ ಹೇಳ್ತೀರಾ? ಸಾಕಷ್ಟು ಒಳ್ಳೆಯ ಒಂದು ಬಾಂಧವ್ಯವನ್ನ ಹೊಂದಿದ್ರು ಅವರು ಸ್ಯಾಂಡಲ್ವುಡ್ ಕಲಾವಿದರ ಜೊತೆ. ತುಂಬಲಾರದ ನಷ್ಟ ಅಂತ ನಾವು ಹೇಳ್ಬಹುದು. ಹೌದು, ಆದ್ರೆ ನಷ್ಟ ಅಲ್ಲ, ತುಂಬಲಾರದಷ್ಟು ಸಂಪತ್ತು ಚಿತ್ರರಂಗಕ್ಕೆ ಅವರ ಕೊಡುಗೆ ತುಂಬಲಾರದಷ್ಟು ಅಷ್ಟು ತುಂಬಿ ಕೊಡುವಂತ ಒಂದು ಸಂಪತ್ತನ್ನ ಬಿಟ್ಟು ಹೋಗಿದ್ದಾರೆ ಅವರ ಚಿತ್ರಗಳಲ್ಲಿ, ಅವರ ಅಭಿನಯಗಳಲ್ಲಿ ಅಲ್ವಾ. ಎಲ್ಲರೂ ಕಲಿಯುವಂತದ್ದು ಮತ್ತೆ ಎಂತ ಒಳ್ಳೊಳ್ಳೆ ಚಿತ್ರಗಳಪ್ಪ. ಗುರು ಶಿಷ್ಯರಾಗಿರ್ಬಹುದು ಅಥವಾ ಆಪ್ತ ಮಿತ್ರ, ಆಪ್ತ ರಕ್ಷಕ, ಅವರ ನಿರ್ಮಾಣದ ಚಿತ್ರ ನಾನು ಹೇಳ್ತಾ ಇದ್ದೇನೆ, ಅವ್ರ ನಿರ್ಮಾಣದ್ದು. ಮತ್ತೆ ಅದೃಷ್ಟವಂತ, ಇದೆಲ್ಲಾನು ಎಷ್ಟು ಒಳ್ಳೆ ಚಿತ್ರ. ಮತ್ತೆ ಅಲ್ಲೂ ಅವರು ಕಾಂಪ್ರಮೈಸ್ ಮಾಡ್ಕೋತಾ ಇರ್ಲಿಲ್ಲ. ಚಿತ್ರ ನಿರ್ಮಾಣದಲ್ಲಿ ಅವರು ಕಾಂಪ್ರಮೈಸ್ ಮಾಡ್ಕೋತಾ ಇರ್ಲಿಲ್ಲ. ಒಂದು ಶ್ರೀಮಂತಿಗೆ ಇರೋದು,
ಪ್ರತಿಯೊಂದು ಅವರ ಚಿತ್ರದಲ್ಲಿ ಅದು ಬಡತನದಾಗಿರ್ಬೋದು ಇದಾಗಿರ್ಬೋದು, ಇದು ಈ ಫ್ರೇಮ್ ಹೀಗೆ ಇರ್ಬೇಕು ಅಂದ್ರೆ ಹೀಗೆ ಇರ್ಬೇಕಿತ್ತು. ಕೆಲಸದಲ್ಲಿ ಮಾತ್ರ ತುಂಬಾ ನಿಷ್ಠರಾಗಿದ್ರು ಅವರು. ಅಷ್ಟು ಒಳ್ಳೆ ಕೆಲಸಗಳನ್ನ ಕಲಾವಿದರಿಂದ ತಗೋತಾ ಇದ್ರು ಗೊತ್ತಾ. ಆ ದೃಶ್ಯವನ್ನ ವಿವರಣೆ ಮಾಡೋದು, ಕಲಾವಿದನಿಗೆ ಹೇಳೋದು, ನೀನು ಹೀಗ್ ಮಾಡ್ಬೇಕು ಅಂತ ಹೇಳೋದು, ಅದ್ರ ಬಗ್ಗೆ ಎಲ್ಲ ಒಂದು ಅವ್ರಿಗೆ ಪಕ್ಕ ಇರೋದೆಲ್ಲ ಒಂದು ಪ್ರಿಪೇರ್ ಆಗಿ ಬರೋರು. ಅಲ್ಲಿ ಬಂದು ಹುಡುಕಾಟ ಮಾಡಿ ಇದನ್ನ ಹೀಗ್ ಮಾಡ್ಬಿಡೋಣ ಹಾಗ್ ಮಾಡ್ಬಿಡೋಣ, ಅಯ್ಯೋ ಇದ್ ಬಂದಿದೆಯಲ್ಲ ಸಾಕು, ಆತರ ಇಲ್ಲೇ ಇರ್ಲಿಲ್ಲ ಅವರು. ಒಂಥರ ಕೆಲ್ಸದಲ್ಲಿ ಮಾತ್ರ ಒಂದು ನಿಷ್ಠಾವಂತರಾಗಿ ಕೆಲಸ ಮಾಡಿದ್ರು ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಅವರೊಟ್ಟಿಗೆ ಒಂದೆರಡು ಚಿತ್ರ ಮಾಡಿದ್ದೀನಿ. ಸೊ ಹಾಗಾಗಿ ಅವ್ರ ಬಿಡುವಿನ ವೇಳೆಯಲ್ಲಿ ಅವರ ನೋವು ನಲಿವುಗಳನ್ನೆಲ್ಲ ಹಂಚ್ಕೊತಾ ಇದ್ರು. ಇದ್ರಲ್ಲಿ ಇಷ್ಟು ಕಷ್ಟಪಟ್ಟಿದ್ದೀನಮ್ಮ, ಇದ್ರಲ್ಲಿ ಹೀಗಾಯ್ತಮ್ಮ, ಅದ್ರೆಲ್ಲ ಹಾಗಾಯ್ತಮ್ಮ, ಇದ್ರಲ್ಲಿ ಇಷ್ಟು ಗಳಿಸಿದ್ದೀನಮ್ಮ ಅಂತ ಅಂದ್ಬಿಟ್ಟು ಮತ್ತೆ ನೋಡಿ ಚಿತ್ರ ನಿರ್ಮಾಣ ಮಾಡೋದು. ಅವ್ರ ಏಕೈಕ ಗುರಿ ಚಿತ್ರ ನಿರ್ಮಾಣ ಮಾಡೋದು. ಹೌದು ಅಷ್ಟೇ. ಮೇಡಮ್, ಏನಾದ್ರೂ ಎಲ್ಲವನ್ನು ಇತ್ತೀಚೆಗೆ ತಾವೇನಾದ್ರೂ ಅವ್ರನ್ನ ಭೇಟಿ ಇಲ್ಲ ಆಗಿದ್ರೆ? ಅಪ್ಪ, ಯಾಕಂದ್ರೆ ಇಲ್ಲ, ನಾನು ಸಾಕಷ್ಟು ಭೇಟಿ ಬಾರಿ ಮಾಡೇ ಅವರಿಗೆ ಇಲ್ಲ. ಕಾಯಿಲೆ ಇಲ್ಲ ಉಲ್ಬಣಿಸುವಂತದ್ದು ಈ ತರ ಸಮಸ್ಯೆ ಎದುರಾಗ್ತಾ ಇತ್ತು ಅಂತ ಕೇಳ್ಪಟ್ವಿ. ಹಾಗೇನೆ ತಾವೇನಾದ್ರೂ ಇತ್ತೀಚೆಗೆ ಭೇಟಿ ಆಗಿದ್ರ, ಮಾತಾಡಿದ್ರ? ಇಲ್ಲಮ್ಮ, ಇಲ್ಲ. ನಾನು ಅವ್ರ HR ಲೇಔಟಿಂದ ಬೇರೆ ಮನೆ ಶಿಫ್ಟ್ ಆದ್ಮೇಲೆ ನನಗೆ ಗೊತ್ತೇ ಆಗಿಲ್ಲ ಅವರು ಎಲ್ಲಿ ಇದ್ದಾರೆ ಏನು ಇತ್ತ ಅಂತ ಅಂದ್ಬಿಟ್ಟು. ಎಲ್ಲೋ ಇದ್ದಾರೆ, ಚೆನ್ನಾಗಿದ್ದಾರಲ್ಲ ಅಂತ ಅನ್ಕೊಂಡೆ ನಾನಿದ್ದೆ. ಬಟ್ ನಾನು ಹೋಗೋಕ್ಕೂ ಆ ಕಡೆ ಆಗ್ಲಿಲ್ಲ ನನ್ಗೆ. ಅದು ಅದೇ ನಾವ್ ಏನ್ ಮಾಡ್ತೀವಿ, ಇದ್ದಾಗ ಮರ್ತೋಗ್ಬಿಡ್ತೀವಿ. ಹೌದು, ಇದ್ದಾಗ ಮರ್ತು, ಇಲ್ದಿದ್ದಾಗ ಅಯ್ಯೋ ಹಾಗೆ ಹೀಗೆ ಹಾಗಿದ್ರು ಅಂತ ಅನ್ಕೋತೀವಿ. ಇದ್ದಾಗ ಹೋಗಿ ನೋಡೋ ಅಂತ ಒಂದು ರೂಢಿಯನ್ನ ನಾವು ಬೆಳೆಸ್ಕೋಬೇಕಾಗಿದೆ. ನಮ್ಮ ಚಿತ್ರರಂಗನೇ ಬೆಳೆಸ್ಕೋಬೇಕು. ನಾನಂತೂ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವಯಸ್ಸಾದವ್ರನ್ನೆಲ್ಲ ಹೋಗಿ ಮೀಟ್ ಮಾಡೋದು, ಮಾತಾಡೋದು, ಅವ್ರ ಹತ್ರ ಪದೇ ಪದೇ ಮಾತಾಡ್ಸೋದು, ಅದೆಲ್ಲನೂ ನಾನು ಮಾಡ್ತಾ ಇದ್ದೀನಿ. ಎಲ್ಲರೂ ಹಾಗೆ ಮಾಡ್ಲಿ ಅಂತ. ಒಂದ್ ಫೋನ್ ಮಾಡಿದ್ರೆ ಎಷ್ಟು ಖುಷಿ ಆಗ್ಬಿಡುತ್ತೆ ಗೊತ್ತಾ. ಓ, ಯಾರೋ ಇದ್ದಾರೆ, ನಮ್ ಜೊತೆಲಿ ಇದ್ದಾರೆ ಅಂತ ಅನ್ಸುತ್ತೆ ಹೌದು, ಅಲ್ವಾ. ಹೌದು. ಸೊ ಇವ್ರ ಹತ್ರ ನಾನು ಮಾತೇ ಆಡ್ಲಿಲ್ಲಮ್ಮ. ನನ್ಗೆ ಇವಾಗ ಅನ್ನಿಸ್ತಾ ಇದೆ ಮಾತಾಡ್ಬೇಕಿತ್ತೇನೋ ಅಂತ ಅಂದ್ಬಿಟ್ಟು ಹೌದು, ನಾನು ಮಾತಾಡಿಲ್ಲ. ಬಟ್ ಆರಾಮಾಗಿದ್ದಾರಲ್ಲ ಅಂತಾನೆ ನಾವ್ ಅನ್ಕೊಂಡಿದ್ದು. ನೋಡಿ, ಹಾರ್ಟ್ ಅಟ್ಯಾಕ್ ಅನ್ನೋದು ಯಾವಾಗ ಯಾರಿಗ್ ಬೇಕಾದ್ರೂ ಆಗ್ಬೋದು. ಬಟ್ ಇವರು 81ನೇ ವಯಸ್ಸಲ್ಲಿ ಎಷ್ಟೋ ಬಾರಿ ಹಾರ್ಟ್ ಅಟ್ಯಾಕ್ ಆಗಿ ಅದರಿಂದ ತಪ್ಪಿಸ್ಕೊಂಡು ಚಿತ್ರಗಳ ನಿರ್ಮಾಣಗಳನ್ನು ಮಾಡಿ ಅದರಲ್ಲಿ ಅವ್ರು ಗೆದ್ದು, ಯಾವುದು ಸೋತಿಲ್ಲ, ಆಮೇಲೆ ಮಾಡಿದ್ದು ಎಲ್ಲ ಗೆದ್ದು ಅವರು ಒಂದು ಉತ್ತಮ ಜೀವನವನ್ನ ನಡೆಸಿ ಎಷ್ಟು ಸುಖವಾದ ಒಂದು ಮರಣವನ್ನ ತಲುಪಿದ್ದಾರೆ ಅಂತಂದ್ರೆ ಒಂಥರ ಯೋಗಿಗಳು ಅಂತಾನೆ ಹೇಳ್ಬೋದು ಅಲ್ವಾ. ಹೌದು. ಅದು ಹಾಗಾಗಿ ಅವರು ಎಲ್ಲವನ್ನ ಅನುಭವಿಸಿದ್ದಾರೆ. ಎಲ್ಲವನ್ನು, ಚಿತ್ರರಂಗದಲ್ಲಿ ಎಲ್ಲವನ್ನು, ನೋವು ನಲಿವು ಸುಖ ಸಂತೋಷ ಎಲ್ಲವನ್ನು, ಆ ವೈಭೋಗ ಎಲ್ಲವನ್ನು, ಬೇರೆ ಭಾಷೆ ನಟರ ಬಗ್ಗೆ ಬೇರೆ ಭಾಷೆಗಳಲ್ಲಿ ಚಿತ್ರವನ್ನ ನಿರ್ಮಾಣ ಮಾಡಿ ಅದ್ರ ಬಗ್ಗೆ ಎಲ್ಲಾನು ಹೇಳೋರು, ಅದ್ರ ಬಗ್ಗೆ ಎಲ್ಲ ತಿಳಿಸೋ ಎಂತ ದೊಡ್ಡ ಪ್ರೊಡ್ಯೂಸರ್ ಆಗಿದ್ರು ಗೊತ್ತಾ ಅವರು. ಸೊ ಹಾಗಿರ್ಬೇಕಾದ್ರೆ ಯಾವ್ದು ಬಿಟ್ಟಿದ್ದಾರೆ ಅವರು, ಓ ಇದು ಮಾಡಿಲ್ಲ ನನ್ನ ಲೈಫಲ್ಲಿ, ಅದು ಮಾಡಿಲ್ಲ ಅಂತ ಆತರ ಏನೂ ಇಲ್ಲ. ಎಲ್ಲವನ್ನು ಮುಗಿಸಿ ಕೊಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಅವರಿಗಾಗಿ ನಾವು ಕೊರಗ್ತಾ ಕೂತ್ಕೊಳ್ಳೋದಲ್ಲ, ಅವ್ರ ಕೊಡುಗೆ ಇದೆಯಲ್ಲ ಅದನ್ನ ನೋಡಿದಾಗ, ಅದನ್ನ ಸವಿದಾಗ ನಮ್ಗೆ ಗೊತ್ತಾಗುತ್ತೆ, ಓಹೋ ದ್ವಾರಕೀಶ್ ಅವರು ಎಂಥ ನಿರ್ಮಾಪಕರಾಗಿದ್ರು, ಇಂಥ ಕಲಾವಿದರಾಗಿದ್ರು ಅಂತಂದ್ಬಿಟ್ಟು ಖುಷಿ ಆಗತ್ತೆ ಅಮ್ಮ. ಓಕೆ ಮೇಡಮ್, ನಮ್ಮ ಜೊತೆಗೆ ಇಷ್ಟೊತ್ತು ಸಮಯವನ್ನ ಹಂಚ್ಕೊಂಡ್ರಿ, ವಿಚಾರಗಳನ್ನ ತಿಳಿಸಿದ್ರಿ. ಧನ್ಯವಾದ ನಿಮ್ಗೆ. ಇದು ಸ್ಯಾಂಡಲ್ವುಡ್ ಹಿರಿಯ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕ ದ್ವಾರಕೀಶ್ ಅವರು ಇದೀಗ ವಿಧಿವಶರಾಗಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಅವರಿಗೆ 81 ವರ್ಷ ವಯಸ್ಸಾಗಿತ್ತು. ಹಲವು ದಿನಗಳಿಂದ ಅನಾರೋಗ್ಯದಿಂದ ಅವರು ಬಳಲ್ತಾ ಇದ್ರು. ಇಂದು ತಮ್ಮ ನಿವಾಸದಲ್ಲಿ ಅವರು ಕೊನೆಯುಸಿರು ಎಳೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಬಳಿ ಇರೋ ಮನೆಯಲ್ಲಿ ಪಾರ್ಥಿವ ಶರೀರವನ್ನ ಇದೀಗ ಇಡಲಾಗಿದೆ. ಸಾಕಷ್ಟು ಅಭಿಮಾನಿಗಳು ಬರುವಂತಹ ಸಾಧ್ಯತೆ ಇದೆ. ಜೊತೆಗೆ ಪ್ರಮುಖವಾಗಿ ಸ್ಯಾಂಡಲ್ವುಡ್ನ ಹಲವಾರು ಕಲಾವಿದರು ಬರುವಂತಹ ಸಾಧ್ಯತೆ ಕೂಡ ಇದೆ. ದ್ವಾರಕೀಶ್ 1942 ಆಗಸ್ಟ್ 19ರಂದು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಅವರ ಜನನ ಆಗಿತ್ತು. ಬಂಗಲೆ ಶ್ಯಾಮರಾವ್ ಅಂತ, ದ್ವಾರಕಾನಾಥ್ ಅಂತ ಬಹಳ ಫೇಮಸ್ ಆಗಿದ್ರು ದ್ವಾರಕೀಶ್ ಅವರು.
ಕನ್ನಡ ಚಿತ್ರರಂಗದ ಹಿರಿಯ ಕಲಾವಿದರು ಅಂತಲೇ ಹೇಳ್ಬೋದು. ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ, ಸಾಕಷ್ಟು ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ, ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆಗೆ ಕೂಡ ಕಳ್ಳ ಕುಳ್ಳ ಸಿನಿಮಾದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾಕಷ್ಟು ಹಿಟ್ ಚಿತ್ರಗಳನ್ನು ಕೊಟ್ಟಿರುವಂಥದ್ದು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಕೂಡ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಹಾಸ್ಯ ಕಲಾವಿದರಾಗಿ ಸಾಕಷ್ಟು ಅಭಿಮಾನಿಗಳನ್ನು ಅವರು ರಂಜಿಸಿದ್ದಾರೆ ಅಂತಲೇ ಹೇಳಬಹುದು. ಸಾಕಷ್ಟು ಚಿತ್ರಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ ದ್ವಾರಕೀಶ್ ಅವರು. ಈ ವಿಚಾರವನ್ನ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ ಹಿರಿಯ ಕಲಾವಿದರಾದ ರಾಮಕೃಷ್ಣ ಅವರು. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ ಸರ್, ಬಹಳ ಬೇಸರದ ಸಂಗತಿ, ಬೆಳಗ್ಗೆನೆ ನಾವು ತುಂಬಾ ಶಾಕಿಂಗ್ ನ್ಯೂಸ್ ಅನ್ನ ಕೇಳ್ಪಟ್ಟಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ತಮ್ಮ ಒಡನಾಟ ಯಾವ ರೀತಿಯಾಗಿತ್ತು ಅಂತ? ನನಗೆ ಮಾತಕ್ಕಿಂತ ಮೌನದಲ್ಲೇ ನಂಬಿಕೆ ಜಾಸ್ತಿ ಇರೋದ್ರಿಂದ ನನಗೆ ಮಾತಾಡ್ಲಿಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಯಾಕಂದ್ರೆ ದ್ವಾರಕೀಶ್ ಬಗ್ಗೆ ಹೇಳಲಿಕ್ಕೆ ನಾನು ಅಸಮರ್ಥ ಇದ್ದೇನೆ. ನಾವು ಸಣ್ಣ ವಯಸ್ಸಿಂದಲೂ ನಾವು ನೋಡಿದಂತ ಅವ್ರ ದೊಡ್ಡ ಕಲಾವಿದರಲ್ಲಿ ದ್ವಾರಕೀಶ್ ಒಬ್ಬರು. ಕನ್ನಡ ಚಿತ್ರರಂಗದಲ್ಲಿ ಅವ್ರು ಏನೆಲ್ಲ ಸಾಧನೆ ಮಾಡಿದಾರೆ ಅಂತ ದೊಡ್ಡ ಪಟ್ಟಿನೇ ಇದೆ. ಎಂತೆಂತ ಕಲಾವಿದರುಗಳಿಗೆ ವಿಷ್ಣುವರ್ಧನ್, ಅಂಬರೀಷ್ ಮತ್ತೆ ಶ್ರೀಮಾನ್ ರಜನಿಕಾಂತ್, ರಾಜ್ಕುಮಾರ್ ಅಂತ ಮಹನೀಯಗಳ ಜೊತೆಗೆ ಅವರನ್ನು ಬೆಳೆಸಿ ತಾವು ಬೆಳೆದಂತ ದೊಡ್ಡ ಹಾಸ್ಯಗಾರರು. ಕೇವಲ ಹಾಸ್ಯವನ್ನೇ ಮೈದುಂಬಿಕೊಂಡು ಬೆಳೆದಂತ ನಟ ಅಷ್ಟೇ ಅಲ್ಲ, ಅವರು ಕನ್ನಡ ಚಿತ್ರರಂಗವನ್ನ ಸಾಹಸ ಪ್ರಿಯ ನಿರ್ಮಾಪಕರು ಅಂತ ಹೇಳಿಸ್ಕೊಂಡವರು. ಯಾಕೆಂದ್ರೆ ತಮ್ಮ 50-60 ಜನರ ಟ್ರೂಪಿನ ಜನರುಗಳನ್ನ ಸೌತ್ ಆಫ್ರಿಕಾ ಕಡೆ ಕರ್ಕೊಂಡು ಹೋಗಿ ಆಫ್ರಿಕಾದಲ್ಲಿ ಶೀಲಾ ಅಂತ ಚಿತ್ರವನ್ನ ಮಾಡಿದಂತ ಸಾಹಸಿಗರು ಅವರು. ಸಮುದ್ರಯಾನಕ್ಕೆ ಮೊಟ್ಟ ಮೊದಲಾಗಿ ಕನ್ನಡ ಚಿತ್ರರಂಗ ಹೊರಡ್ತು ಅಂತ ಅವಾಗೆಲ್ಲ ನಾ ಪೇಪರ್ ಅಲ್ಲಿ ಓದ್ತಾ ಇದ್ವಿ. ಅದೊಂದು ದೊಡ್ಡ ನಮ್ಗೆ ಆಶ್ಚರ್ಯಕರ ನ್ಯೂಸ್ ಆಗಿತ್ತು. ಅಂತ ದೊಡ್ಡ ಸಾಹಸಿ ಎಷ್ಟು ಲಕ್ಷಾಂತರ ರೂಪಾಯಿನ ಹೇಗೆ ಸಾಲ ಮಾಡ್ತಂದ್ರೋ ಅದ್ರ ಬಗ್ಗೆ ದೊಡ್ಡ ಈ ವಿಚಾರವಾಗಿ ಮಾತನಾಡೋದಿಕ್ಕೆ ಕಲಾವಿದರಾಗಿರುವಂತಹ ವಿಜಯ ರಾಘವೇಂದ್ರ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಕ್ಕಿರುವಂತದ್ದು. ನಮಸ್ತೆ ಸರ್. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಇವಾಗ ಕೇಳಿಸ್ತಿದೆ ಸರ್. ಅದೇ ಬಹಳ ಬೇಜಾರ್ನ ಸಂಗತಿ ಅಂತಾನೆ ಹೇಳ್ಬಹುದು. ದ್ವಾರಕೀಶ್ ಅವರು ಇನ್ನಿಲ್ಲ ಅಂತ ಕೇಳಿದಾಗ ಎಲ್ಲರಿಗೂ ಒಂಥರ ಶಾಕ್ ಆಗಿರುವಂತದ್ದು. ನಿಮ್ಗೆ ಏನ್ ಅನ್ನಿಸ್ತು? ನಿಮ್ಮ ಒಡನಾಟ ಯಾವ ರೀತಿ ಆಗಿತ್ತು? ಏನ್ ಅನ್ನಿಸ್ತು ಅಂದ್ರೆ ಏನ್ ಹೇಳದ ಮಾತ್ರ ಬೇಸರ ಅಲ್ವಾ, ದುಃಖ ಅಲ್ವಾ. ಏನ್ ಅನ್ನಿಸ್ತು ಅಂತ ಇಡೀ ಕರ್ನಾಟಕನೇ ಎಲ್ರೂ ಬೇಜಾರ್ ಮಾಡ್ಕೊಳ್ಳುವಂತ ಸಂಗತಿ ಇದು. ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬರ್ಸೋಕ್ ಆಗದಿರುವಂತ ಒಂದು ನಷ್ಟ ಇದು. ಅಂತ ವ್ಯಕ್ತಿತ್ವ ಅಂದ್ರೆ ಸಾಕಷ್ಟು ಬಾರಿ ಅವರು ವಯೋಸಹಜ ಕಾಯಿಲೆಯಿಂದ ಇವತ್ತು ತೀರ್ ಹೋಗಿದ್ದಾರೆ. ಎಲ್ಲರಿಗೂ ಶಾಕ್ ಆಗಿದೆ. ಸಾಕಷ್ಟು ಬಾರಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅನ್ನುವಂತಹ ಮಾಹಿತಿ ಕೂಡ ನಮ್ಗೆ ಇರ್ತಾ ಇತ್ತು. ಹಾಗಾಗಿ ಇವತ್ತು ಅವನ್ನ ಕಳ್ಕೊಂಡಿರೋದು ಸ್ಯಾಂಡಲ್ವುಡ್ಗೆ ತುಂಬಾ ನಷ್ಟ ಅಂತಾನೆ ಹೇಳ್ಬಹುದಲ್ವಾ? ಖಂಡಿತ ಬಹಳ ದೊಡ್ಡ ನಷ್ಟ ಅದು. ಅವರ ಕುಟುಂಬಕ್ಕೆ ಭಗವಂತ ನಷ್ಟವನ್ನ, ಆ ದುಃಖವನ್ನ ಭರಿಸುವಂತ ಶಕ್ತಿ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಹೌದು ಸರ್. ಸರ್, ಇತ್ತೀಚೆಗೆ ಏನಾದ್ರೂ ಭೇಟಿಯಾಗಿದ್ರಾ ತಾವು? ಇಲ್ಲಮ್ಮ, ಭೇಟಿ ಮಾಡಕ್ಕೆ ಅವಕಾಶ ಆಗ್ಲಿಲ್ಲ. ಓಕೆ, ಧನ್ಯವಾದ ಸರ್. ಧನ್ಯವಾದ. 1966ರಲ್ಲಿ ದ್ವಾರಕೀಶ್ ಅವರು ತುಂಗಾ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಮಮತೆಯ ಬಂಧನ ಮೊದಲ ಚಿತ್ರವನ್ನ ನಿರ್ಮಾಣ ಮಾಡ್ತಾರೆ. ಹಾಗೇನೆ 1969ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಭಾರತಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ ಅವರ ಮೊದಲ ಸ್ವತಂತ್ರ ಹಾಗೇನೆ ಪ್ರಮುಖ ಚಿತ್ರ ಅಂತಾನೆ ಹೇಳಬಹುದು. ದ್ವಾರಕೀಶ್ ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಉತ್ತಮ ಚಿತ್ರಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ.